ಶನಿವಾರ ದಿವಸ ಮನೇಲಿ ರಾಗಿ ಬುಡಕ್ಕೆ ಹೋಗಿ ಬಂದು ನನ್ನ ಗಂಡ ಮನಗಿದ. ದುಣ್ಣಳ್ಳಿಲಿ ರಾಗಿ ಬುಡಕ್ಕೆ ಹೋಗಿ ಹೊಲ ಕೆಲಸ ಮಾಡ್ಕೊಬಂದು ಮನಗಿದ. ನಾನು ಬಂದು ಕೆಲ್ಸಕ್ಕೆ ಹೋಗಿ ಹುಳಿನ ಸೊಪ್ಪು ಇದ್ಬಿಟ್ಟು ಬಂದು ದೇವ್ರಿಗೂ ನಮ್ಮ ಮನೇಲಿ ದಾಸಪ್ಪನ ಮಕ್ಕಳು ದೇವ್ರು ತೊಳಿತದೆ ಸ್ವಾಮಿ ಬಂದರು. ಇಬ್ಬರು ಬಂದು ರಾಮೇಶ ಇದ್ದಾನ ಏಣಿಬೇಕು ಹೊತ್ತು ಅಂದರು. ಒಳಗವ್ರೆ ಅಂದೆ. ಯಾರಪ್ಪ ಅಂತ ನಮ್ಮ ಮನೆಯವ್ರು ಕೇಳಿದ್ರು. ನಾನು ಏಣಿ ಬೇಕು ಗೌಡ್ರೆ, ಏಣಿ ಮಾಡಿಕೊಡಿ, ಎತ್ತೇಣಿ ಬೇಕು ಅಂತ ಹೇಳಿದ್ರು. ಎತ್ತೇಣಿ ಬೇಕು ಅಂತಲೇ ಬಂದು ಈಚೆ ಕಡೆ ಬಂದು ನೋಡಪ್ಪ ಈ ಥರದ್ದು ಏಣಿ ಮಾಡ್ಬೇಕಾದ್ರೆ ಜಾಸ್ತಿ ದುಡ್ಡು ಆಯ್ತದೆ ಅದಕ್ಕೆ ನಮ್ಮ ಗೌಡ್ರವರೇ ಅಂಗಡಿ ಹತ್ರ ಅವರೇ ಬಂದು ಮಾತಾಡ್ಕೊಬರುವ ಅಂತ ಕರ್ಕೊಬೋದ್ರು ಸ್ವಾಮಿ. ಕರ್ಕೊಬೋದವರು ತಿರ್ಗಾ ಕರ್ಕೊಬರಲಿಲ್ಲ. ನಾವು ಎಲ್ಲೋ ಇರಬೇಕು ಬರ್ತದೆ ಹೋಗೋದೆ ಅಂಗಡಿ ಹತ್ರ ಮಾತಾಡ್ಕೊಬರ್ತಾರೆ ನೋಡಿದ್ರೆ ಸೋಮವಾರ ಸಹ ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿಗೆ ಫೋನ್ ಬಂತು, ಸ್ಟೇಷನಲ್ಲಿ ಅವನೇ ರಾಮೇಶ ಕಳ್ಳ ಕೇಸಿಂದ ಕರ್ಕೊಬಂದಿದ್ದೀನಿ, MK ದೊಡ್ಡಿ ಸ್ಟೇಷನು ಅಂತ ಹೇಳಿದ್ರು ಸ್ವಾಮಿ. ಆಮೇಲೆ ನೀನು ಬರಲೇಬೇಕು, ಬಟ್ಟೆ ತಗೊಬಾ ಅಂತ, ಆಧಾರ ಕಾರ್ಡ್ ತಗೊಬಾ ಅಂತ ಹೇಳಿದ್ರು. ಆಧಾರ ಕಾರ್ಡ್ ತಗೊ ಹೋದೆ ಸ್ವಾಮಿ. ಹೋಯ್ತಯ್ಯ ಯಾಕೆ ಸ್ವಾಮಿ ಯಾಕೆ ಸಹ ಕರ್ಕೊಬಂದಿದ್ದೀರಿ ಅಂತ. ಅದಕ್ಕೆ ಕಳ್ತನ ಕೇಸಲ್ಲಿ ಕರ್ಕೊಬಂದಿದ್ದೀವಿ, ನಿಂಗೇನು ಗೊತ್ತಿಲ್ಲದೆ ನಡೆದಿದೆ ನಮ್ಮ ಅಂತ ಮಾತಾಡಿದ್ರು ಸಹ ನಮ್ಗೆ ಗೊತ್ತಿಲ್ಲ ಅಂದೆ. ಹಂಗಂತೆಯೇ ಆಧಾರ ಕಾರ್ಡ್ ಇಸ್ಕೊಂಡು ಸೈನ್ ಮಾಡಿಸ್ಕೊ ಕಳಿಸ್ಬಿಟ್ರು ನನ್ನ. ನೆನೆ ದಿವಸ ಬಂದು ಸಿಲಿಂಡ್ರು ಮನೇಲಿ ದೀಪಲೆ ಕಂಬಗಳು ಎಲ್ಲ ಕಳ್ತಂದೆ ಅಂತ ಎತ್ಕೊಬಂದರು. ಎತ್ಕೊಬಂದು ಮನೆ ಅಂಗಡಿ ಹತ್ರ ಎಲ್ಲ ಹೋಗಿ ಟೀ ಅಂಗಡಿ ಹತ್ರನೂ ಎತ್ಕೊಬಂದವ್ರೆ ಸ್ವಾಮಿ. ಟೀ ಅಂಗಡಿ ಹತ್ರನೂ ಹೋಗಿ ಅವರು ಪರಿಚಯ ಇದೆ, ಕಷ್ಟ ಸುಖ ಐತಿರ ಅವ್ರ ಹತ್ರ ಹೋಗಿ ಎತ್ಕೊಬಂದವ್ರೆ. ಸಿಲಿಂಡ್ರೆಲ್ಲ ಎತ್ಕೊಬಂದವ್ರೆ. ಅವ್ರನ್ನೂ ಎಲ್ಲ ಎದುರಿಸಿ ಈ ಸಿಲಿಂಡ್ರು ಅವರು ಟೀ ಮಾಡ್ತಿದ್ನು ಎಲ್ಲ ಎತ್ಕೊಬಂದವ್ರೆ ಸ್ವಾಮಿ. ಬಂದು 10 ಗಂಟೆಗೆ ಬಾ ಬಟ್ಟೆ ತಗೊಂಡು ಅಂತ ಹೇಳಿದ್ರು. ಹೋದರೆ 10 ಗಂಟೆಗೆ ಫೋನ್ ಮಾಡ್ತಾರೆ, ಬಟ್ಟೆ ತಗೊಬರಿ ಕೇಳ್ತಾರೆ ಅಂತ. ಬಟ್ಟೆ ಯಾಕೋ ಕೂತಿದೆ ಸ್ವಾಮಿ, ನನ್ನ ಮಗಳನ್ನ ನಮ್ಮ ಅಪ್ಪ ಸತ್ತೋಗಿದ್ದಾನಂತೆ ಅಂತ ಫೋನ್ ಮಾಡಿ ಹೇಳಿದ್ಲು ಸ್ವಾಮಿ. ನಾವು ಏನು ಮಾಡಿದವರಲ್ಲ, ಕೂಲಿಗೆ ಕೈ ಇಟ್ಟುಂಟಾರವರು ಸ್ವಾಮಿ. ನಾವು ಒಂದು ದಿನನೂ ಮನೆ ತಗ ಕೂತ್ಕೋದೇನೆ ಹೋಯ್ತೀನಿ ಸ್ವಾಮಿ ಕೂಲಿಗೆ. ನಾನು ಅವರು ನನ್ನ ಜೊತೆಲಿ ಏನು ಹೇಳಿಲ್ಲ ಸ್ವಾಮಿ, ನನಗೆ ಫೋನೇ ಮಾಡಿಲ್ಲ ಅವರು. ನೆನ್ನೆ ದಿವಸ ಹೇಳ್ಬಿಟ್ಟು ಬಂದದೆ 10 ಗಂಟೆ ಹೊತ್ತಿಗೆ ಬಟ್ಟೆ ತಗೊಂಡು ಟೇಸನ್ ಹತ್ರಕ್ಕೆ ಬಾ, ನಿನ್ನ ಗಂಡನವು ನಿನ್ನ ಮಗನವ್ವ 7 ಜೊತೆ ಅಂದಿದ್ರು. ನನ್ನ ಮಗಂದು ನನ್ನ ಗಂಡಂದೆಲ್ಲ ಬಟ್ಟೆ ಹಾಕಂದಿದೆ. ನನ್ನ ಮಗ ಕೂಲಿ ಕೆಲಸ ಹೋಟ್ಲು ಕೆಲಸ ಮಾಡ್ತಾ ಇರ್ತಾವೆ. ನನ್ನ ಮಗನ ಕರ್ಕೊಬಂದವ್ರೆ ಸ್ವಾಮಿ. ನನ್ನ ಮಗನ ನನ್ನ ಗಂಡನ ಇನ್ಯಾರೂ ಗೊತ್ತಿಲ್ಲ ಸ್ವಾಮಿ ನನಗೆ. ಆಗದೆ ನಮ್ಗೇನು ಹೇಳ್ತಾ ಇಲ್ಲ ಸ್ವಾಮಿ. ನನ್ನ ಮಗಳು ಹೇಳಿದ್ದು, ನನ್ನ ಮಗಳು ನನಗೇನು ಓದ್ತಾ ಇಲ್ಲ ಸ್ವಾಮಿ. ಅವ್ರು ಏನು ನನಗೆ ಫೋನ್ ಮಾಡಿ ಹಿಂಗಾಗದೆ ಅಂತ ಹೇಳಿಲ್ಲ ಸ್ವಾಮಿ. ಏಣಿ ಮಾಡ್ತಿದ್ರು ಸ್ವಾಮಿ, ಏಣಿ ಮಾಡ್ತಿದ್ರು. ಊರಲ್ಲಿ ರೈತರು ಇರ್ತಾರಲ್ಲ, ಆ ರೈತರನ್ನು ಕರ್ಕೊಂಬಂದವ್ರೆ ಸ್ವಾಮಿ. ಜೊತೆಲಿದ್ದಕ್ಕೆ ರೈತರು ಅವ್ರು ಇರ್ತಾರಲ್ಲ, ಅವ್ರನ್ನೂ ಅಪ್ಪನ್ನು ಕರ್ಕೊಬಂದವ್ರೆ.